ನಮಸ್ಕಾರ. ನನ್ನ ಹೆಸರು ಶಾರದಾ ಜಗನ್ನಾಥ್ ಅಂತ. ನಾನು ಪ್ರೇರಣಾ ಕೌನ್ಸಿಲಿಂಗ್ ನಲ್ಲಿ ಆಪ್ತ ಸಲಹಾಗಾರ್ತಿಯಾಗಿ ನಾನು ನನ್ನ ಸೆಂಟರ್ನ ನಡೆಸ್ತಾ ಇದ್ದೀನಿ. ನಮ್ಮ ಸೆಂಟರು ತ್ಯಾಗರಾಜ ನಗರದಲ್ಲಿದೆ, ಬೆಂಗಳೂರಿನಲ್ಲಿ. ಈ ದಿನ ನಾನು ಪೇರೆಂಟಿಂಗ್ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಪೇರೆಂಟಿಂಗ್ ಅಂದರೆ ಆ್ಯಕ್ಚುಲಾಗಿ ಪೋಷಕರ ಪಾತ್ರ ಮಕ್ಕಳನ್ನ ಬೆಳೆಸೋದ್ರೊಳಗೆ ಎಷ್ಟು ಅತ್ಯಗತ್ಯವಾಗಿದೆ ಅನ್ನೋದನ್ನು ನಾವು ಮನೆಗಾಣಬೇಕಾಗಿದೆ. ಪೇರೆಂಟ್ಸ್ ಆಗೋದಕ್ಕೆ ನಾವೆಲ್ಲೂ ಟ್ರೈನಿಂಗ್ ತೊಗೊಂಡು ಅಥವಾ ಪೇರೆಂಟಿಂಗ್ ಸಕ್ಸಸ್ಫುಲ್ ಪೇರೆಂಟಿಂಗು, ಎಫೆಕ್ಟಿವ್ ಪೇರೆಂಟಿಂಗ್ ಅಂತ ನಾವು ಎಲ್ಲೂ ಟ್ರೈನಿಂಗ್ ತೊಗೊಳಕ್ಕಾಗಲ್ಲ. ಆದರೆ ನಾವು ಒಂದೊಂದು ಮಕ್ಕಳನ್ನ ಬೆಳೆಸ್ತಾ ನಮ್ಮ ಅನುಭವಗಳನ್ನಾಗಲಿ ಅಥವಾ ಮಕ್ಕಳ ವಾತಾವರಣ ನಾವು ಯಾವ ರೀತಿ ರೂಪಿಸ್ಬೇಕು ಅನ್ನೋದಾಗಲಿ, ಮಕ್ಕಳ ಭವಿಷ್ಯ ಅದಕ್ಕೆ ಎಷ್ಟು ಸಹಾಯಕ್ಕಾಗತ್ತೆ, ನಾವು ಯಾವ ರೀತಿ ವಾತಾವರಣ ಕೊಡ್ತೀವಿ ಅನ್ನೋದು ಇದು ಬಹಳ ಮುಖ್ಯವಾಗಿದೆ. ಸೊ ಈ ದಿನ ನಾನು ಸ್ವಲ್ಪ ಮಟ್ಟಿಗೆ ನನ್ನ ಅನುಭವವನ್ನು ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಿಂದ ಕೆಲವು ಪೇರೆಂಟ್ಸ್ಗೆ ಸಹಾಯ ಆಗಬಹುದು ಅಂತ ನನ್ನ ಅನಿಸಿಕೆ ಇದೆ. ಈಗ ಕೆಲವು ಫ್ಯಾಮಿಲೀಸಲ್ಲಿ ಅಂದರೆ ಕುಟುಂಬಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಮಕ್ಕಳ ಹಠ ಮಾಡಬಹುದು, ಅಥವಾ ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ಟಿ ವಿನೇ ತೋರಿಸ್ಬೇಕಾಗ್ಬೋದು, ಅಥವಾ ಮೊಬೈಲೇ ಹಾಕ್ಬೇಕಾಗೋದು. ಇದು ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ? ಸೊ ಆದರೆ ನಾವು ಅದೇ ಅಭ್ಯಾಸಗಳನ್ನ ನಾವು ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆ್ಯಸ್ ಪೇರೆಂಟ್ಸು ನಾವೇ ಕಂಪ್ಲೇಂಟ್ ಮಾಡ್ತೀವಿ, ನಮ್ಮ ಮಗು ಬರೀ ಮೊಬೈಲೇ ನೋಡುತ್ತೆ, ಯಾವಾಗಲೂ ಮೊಬೈಲ್ಗೆ ಅಡಿಕ್ಟ್ ಆಗಿರುತ್ತೆ, ಅದಿಲ್ಲದೆ ಊಟನೇ ಮಾಡಲ್ಲ ಅಂತ ನಾವು ಹೇಳ್ತೀವಿ ಅಲ್ವಾ? ಸೊ ಬಟ್ ಇದಕ್ಕೆ ಮೂಲ ಕಾರಣ ಯಾರು ಅಂತ ನಾವು ಒಂದ್ಸಲಿ ಗಮನಿಸ್ಕೊಂಡಾಗ, ನಮ್ಮ ಕೆಲಸಗಳ ಗಡಿಬಿಡಿಯಲ್ಲಿ ಮಗು ಊಟ ಮಾಡಿದ್ರೆ ಸಾಕು ಅಂತಂದ್ಬಿಟ್ಟು ನಾವು ಅದನ್ನು ಮಾಡಿರ್ತೀವಿ. ಆದರೆ ಕಾಲ ಕಳೆದಂತಲ್ಲ ಅಥವಾ ದಿನ ಕಳೆದಂತಲ್ಲ, ಸ್ವಲ್ಪ ಮಟ್ಟಿಗೆ ಅದನ್ನು ಸ್ವಲ್ಪ ದೂರವಾಗಿ ಅಥವಾ ಹಂತವಾಗಿ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಅಭ್ಯಾಸ ಕೂಡ ಪೇರೆಂಟ್ಸಲ್ಲಿ ಆ ಮನೋಭಾವ ಬರಬೇಕಾಗತ್ತೆ. ಇದು ತುಂಬ ಸಣ್ಣ ಮಕ್ಕಳಲ್ಲಿ ಅಥವಾ ಒಂದು 2 ವರ್ಷ 3 ವರ್ಷಗಳಲ್ಲಿ ಇರುವಂತಹ ಸಾಮಾನ್ಯ ಮನೆಗಳಲ್ಲಿ ಕಾಣುವಂಥ ಒಂದು ಸರ್ವೇ ಸಾಮಾನ್ಯವಾದ ಒಂದು ಸಂಗತಿ. ಇನ್ನು ಸ್ವಲ್ಪ ಮುಂದಿನ ಹಂತಕ್ಕೆ ಬರಬೇಕು ಅಂದರೆ, ಮಕ್ಕಳು ಶಾಲೆಗೆ ಹೋಗೋ ಮಟ್ಟಕ್ಕೆ ಬಂದಾಗ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಬುಕ್ ಮಾಡು, ಅಥವಾ ಮೇಬಿ ನೀನು ಯಾಕೆ ಸ್ಕೂಲಲ್ಲಿ ಮಾಡಿಲ್ಲ, ಇದನ್ನು ಯಾಕೆ ಮಾಡಿಲ್ಲ, ಹೋಮ್ವರ್ಕ್ ಮಾಡು, ಕಲಿ ಬರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ಒತ್ತಡ ಚಿಕ್ಕ ಮಗುವಿನ ಮನಸ್ಸಿನ ಮೇಲೆ ಭಾಳಷ್ಟು ಪರಿಣಾಮಕಾರಿಯಾಗುತ್ತೆ. ಸೊ ಇದ್ರ ಬದಲಾಗಿ ನಾವು ಆ್ಯಸ್ ಪೋಷಕರಾಗಿ ಯಾವ ರೀತಿ ಮಗುವಿಗೆ ಮೋಟಿವೇಶನ್ ಕೊಡ್ಬೋದು, ಅಂದರೆ ಯಾವ ರೀತಿ ಸಹಾಯಕವಾಗಿ ಮಾಡ್ಬೋದು. ಮೇ ಬಿ ಒಂದು ನಿರ್ದಿಷ್ಟವಾದ ಸಮಯವನ್ನು ನಾವು ಮಗು ಜೊತೆ ಆಟ ಆಡಿ, ಅದಕ್ಕೆ ಕತೆಗಳನ್ನ ಹೇಳಿ, ಯಾವ ರೀತಿ ನಾವು ಯಾವ ಅತ್ಯಗತ್ಯವಾದ ಸಂಗತಿಗಳನ್ನಾಗಲಿ ಅಥವಾ ವ್ಯಾಲ್ಯೂಸ್ ಆಗಲಿ ನಾವು ಅದನ್ನು ಇಂಬೈಬ್ ಮಾಡಬೇಕು ಅಂತ ಅಂದ್ಕೊಳ್ತೀವೋ, ಅದಕ್ಕೆ ಪೂರಕವಾಗಿ ಕೆಲವು ಕತೆಗಳನ್ನ ಹೇಳಿದಾಗ ಮಕ್ಕಳ ಮನಸ್ಸಿನಲ್ಲಿ ಕತೆಗಳು ಬಹಳ ಚೆನ್ನಾಗಿ ಹಚ್ಚುತ್ತೆ. ಸೊ ಈ ಸಮಯ ಸ್ವಲ್ಪ ಕ್ವಾಲಿಟಿ ಟೈಮ್ ಆಫ್ ಪೇರೆಂಟಿಂಗ್ ಅಂತಲೂ ಅನಿಸುತ್ತೆ. ಸೊ ಕ್ವಾಲಿಟಿ ಟೈಮ್ ಆಫ್ ಪೇರೆಂಟಿಂಗ್ ನಾವು ಮಕ್ಕಳ ಜೊತೆ ಕಳೆದಾಗ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ, ಪೇರೆಂಟ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಯುತ್ತೆ. ಅಂದರೆ ನನ್ನ ತಂದೆ ಅಥವಾ ತಾಯಿ ನನ್ನ ಜೊತೆ ಸ್ನೇಹವಾಗಿ ವರ್ತಿಸ್ತಾರೆ, ಸೊ ನಾನು ಅವ್ರ ಮಾತನ್ನು ಕೇಳಬಹುದು, ಅಥವಾ ಅವರು ಏನಾದರೂ ನನಗೆ ಹೇಳಿದಾಗ ಅದಕ್ಕೆ ಒಂದು ರೀಸನ್ ಇರುತ್ತೆ, ಒಂದು ಕಾರಣ ಇರುತ್ತೆ ಅಂತ ಒಂದು ಭಾವನೆ ಕೂಡ ಮಕ್ಕಳ ಮನಸ್ಸಿನಲ್ಲಿ ಬರುತ್ತೆ. ಸೊ ಆ್ಯಸ್ ಅ ರೋಲ್ ಮಾಡೆಲ್ ಅಂದರೆ ಯಾವ ರೀತಿ ಮಾಡ್ಬೋದು, ಒಂದು ನಿರ್ದಿಷ್ಟವಾದ ಸಮಯವನ್ನು ನಾನು ಪಾಠ ಓದೋಕ್ಕೆ ಇಟ್ಕೊಳ್ಬೋದು, ಒಂದು ಹಾಫ್ ಆನ್ ಅವರ್ ಅಥವಾ ಮಕ್ಕಳ ವಯಸ್ಸಿನ ಅನುಗುಣವಾಗಿ. ಸ್ಕೂಲಿಗೆ ಹೋಗುವಂಥ ಮಕ್ಕಳಾದರೆ ಒಂದು ಅರ್ಧ ಗಂಟೆ, ಅಥವಾ ಅವರ ಅಟೆನ್ಷನ್ ಸ್ಪ್ಯಾನ್ ಎಷ್ಟಿರುತ್ತೆ, ಒಂದು 45 ಮಿನಿಟ್ಸು, ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಮೇ ಬಿ 1 ಅವರ್, ಅಥವಾ ಗ್ಯಾಪ್ ಬಿಟ್ಟು ಇನ್ನೊಂದು ಅವರು. ಆ ಥರ ಮಕ್ಕಳಿಗೆ ಸರಿಯಾಗಿ ಓದುವಂಥ ಕ್ರಮವನ್ನು ನಾವು ಕಲಿಸ್ಬೇಕಾಗತ್ತೆ. ಯಾಕೆಂದರೆ ಈಗಿನ ಶಾಲೆಗಳಲ್ಲಿ ಪರೀಕ್ಷಾ ಸಮಯದಲ್ಲಾಗಲಿ ಅಥವಾ ರೆಗ್ಯುಲರ್ ಸ್ಕೂಲಿಂಗ್ ಟೈಮ್ನಲ್ಲಾಗಲಿ ಪೋರ್ಷನ್ಸ್ ಆಗಲಿ ಬಹಳಷ್ಟು ಹೆಚ್ಚಿರೋದ್ರಿಂದ ಮಕ್ಕಳಿಗೆ ಓದಿನ ಒತ್ತಡ ಕೂಡ ಇರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಸಮಯವನ್ನು ನಾವು ಆಟ ಪಾಠಗಳಿಗೂ ಸ್ವಲ್ಪ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಸಮಯ ಪಾಲನೆಯಲ್ಲಿ ಪೋಷಕರು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಸೊ ಇದು ಒಂದು ರೀತಿಯ ಪೇರೆಂಟಿಂಗ್ ಸ್ಟೈಲ್, ಎಫೆಕ್ಟಿವ್ ಪೇರೆಂಟಿಂಗ್ ಸ್ಟೈಲ್. ಅಂದರೆ ನಾನು ಆಟ ಪಾಠಕ್ಕೂ ಟೈಮ್ ಕೊಡ್ತೀನಿ, ಮಕ್ಕಳ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ನು ಸ್ಪೆಂಡ್ ಮಾಡ್ತೀನಿ. ಹಾಗಾಗಿ ಮಕ್ಕಳ ಮಾನಸಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಬೆಳವಣಿಗೆ ಮತ್ತು ಇಂಟೆಲೆಕ್ಚುಯಲ್ ಬೌದ್ಧಿಕ ಬೆಳವಣಿಗೆ, ಈ ಎಲ್ಲದಕ್ಕೂ ನಾನು ಸಪೋರ್ಟಿವ್ ಆಗಿ ನಾನು ನಿಂತಾಗ ಮಕ್ಕಳ ಮನಸ್ಸಿನಲ್ಲಿ ಸದೃಢವಾದ ಆತ್ಮವಿಶ್ವಾಸ ಬೆಳೆಯುತ್ತೆ. ಈ ಸದೃಢವಾದ ಆತ್ಮವಿಶ್ವಾಸ ಮಕ್ಕಳಲ್ಲಿ ಬೆಳೆಸಿದಲ್ಲಿ ಮಕ್ಕಳು ಹಂತವಾಗಿ ಬೆಳೆಯುತ್ತಿದ್ದಂತೆ ಅವರಲ್ಲಿ
ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಅವರ ಯಾವುದೇ ಒಂದು ತೊಂದರೆ ಅಡೆಚಣೆಗಳು, ಈಗ ಪಿಯರ್ ಗ್ರೂಪ್ ಇರ್ಬೋದು, ಅವರ ಸಹಪಾಠಿಗಳ ಜೊತೆ ಯಾವುದಾದ್ರೂ ಸಮಸ್ಯೆಗಳು ಬರ್ಬೋದು, ಅಥವಾ ಶಾಲೆಯಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ಅವರಲ್ಲಿ ವೈಯಕ್ತಿಕವಾಗಿ ಏನಾದರೂ ಕೆಲವು ಸಲ ಇಂಟ್ರೋವರ್ಟ್ಸ್ ಅಂತ ಹೇಳ್ತೀವಿ, ಅಂದರೆ ಮಾನಸಿಕವಾಗಿ ಅವರು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಕೆಲವು ಸಲ ಶೈ ನೇಚರ್ ಮಕ್ಕಳು ಇರ್ತಾರೆ, ಅಂದರೆ ಪ್ರಬುದ್ಧವಾದ ಬೆಳವಣಿಗೆ ಪ್ರೌಢಾವಸ್ಥೆಯ ಮಕ್ಕಳು ಬಂದಾಗ ಕೆಲವು ಸಲ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾರೆ. ಇಂಥ ಟೈಮ್ನಲ್ಲಿ ನಾವು ಸಣ್ಣ ವಯಸ್ಸಿಂದ ಅವರ ಮಾತನ್ನು ಕೇಳಿಸ್ಕೊಂಡು ಅವರಿಗೆ ಸಮಯಕ್ಕೆ ತಕ್ಕಂತೆ ಸಲಹೆ ಸೂಚನೆಗಳನ್ನ ಕೊಟ್ಟು ಅವರಾಗೆ ಯೋಚನೆ ಮಾಡಿ ಯಾವ ರೀತಿ ನೀನು ಈ ಪ್ರಾಬ್ಲಮಿಂದ, ಈ ಸಮಸ್ಯೆಯಿಂದ ನೀನು ಹೊರಬರ್ಬೋದು, ಯೋಚನೆ ಮಾಡು, ನನ್ನ ಸಹಕಾರ ನಿನಗೆ ಇದ್ದೇ ಇದೆ ಅಂತ ನಾನು ಸಪೋರ್ಟಿವ್ ಆಗಿ ನಾನು ಅವ್ರಿಗೆ ನಿಂತಲ್ಲಿ ಆ ಮಕ್ಕಳಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಆ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕೆಪಾಸಿಟಿ ಬರುತ್ತೆ. ಇದು ಮಕ್ಕಳಲ್ಲಿ ನಾವು ಬೆಳೆಸಬೇಕಾದ ಒಂದು ಅತ್ಯುತ್ತಮವಾದ ಅಂಶ ಅಂತ ನನ್ನ ಅನಿಸಿಕೆ. ಮಕ್ಕಳು ಬೆಳೀತಾ ಇದ್ದಂತೆ ನಾನು ಸೋಷಿಯಲೈಸೇಷನ್ ಕೂಡ ಮಾಡ್ಬೋದು, ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್, ನನ್ನ ಫ್ರೆಂಡ್ಸ್ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗೋದು, ನನ್ನ ಸೊಸೈಟಿನಲ್ಲಿ ಅವ್ರನ್ನೂ ಮಿಂಗಲ್ ಮಾಡ್ಕೊಳ್ಳೋದು ಮಾಡಿದಾಗ ಅವರಿಗೆ ನಾನು ಸಹವರ್ತಿನಿಯಾಗಿ ಅಥವಾ ಅವರ ಜೊತೆ ಸ್ನೇಹಿತೆಯಾಗಿ ನಾನು ವರ್ತಿಸಬಹುದು ಅಂತ ಅನಿಸುತ್ತೆ. ಸೊ ಇದಿಷ್ಟು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ. ಇದು ನಿಮಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಓಕೆ, ಇನ್ನು ಸ್ವಲ್ಪ ಸಮಯದ, ಈಗ ಸೆಪ್ಟೆಂಬರ್ ತಿಂಗಳು ಶುರು ಆಗಿದೆ. ಸೆಪ್ಟೆಂಬರ್ ತಿಂಗಳಂದರೆ ಎಲ್ಲ ಶಾಲೆಯಲ್ಲೂ ಒಂದು ಮಿಡ್ ಟರ್ಮ್ ಆಗಲಿ ಅಥವಾ ಮೇ ಬಿ ಹಾಫ್ ಇಯರ್ಲಿ ಎಕ್ಸಾಮ್ಸ್ ಆ ಥರ ಇರುತ್ತೆ. ಸೊ ಈ ಎಕ್ಸಾಮ್ಸ್ ಇದ್ದಾಗ ಬಹಳಷ್ಟು ಒತ್ತಡ ಇರುತ್ತೆ ಮಕ್ಕಳಿಗೆ. ಬಟ್ ಆದರೆ ಮಕ್ಕಳ ಮನಸ್ಸಿನಲ್ಲಿ ಸೆಪ್ಟೆಂಬರ್ ಎಕ್ಸಾಮ್ ಮುಗಿದ ತಕ್ಷಣ ಬರುತ್ತಲ್ಲ ಅಕ್ಟೋಬರ್ ರಜೆ, ದಸರಾ ರಜೆ, ಅದಕ್ಕೆ ಭಾಳ ಕಾತುರದಿಂದ ಕಾಯ್ತಾ ಇರ್ತಾರೆ. ಇಂತಹ ರಜಾ ಸಮಯವನ್ನು, ಬಿಡುವಿನ ವೇಳೆಯನ್ನು ಮಕ್ಕಳು ಯಾವ ರೀತಿ ಕಳಿಬಹುದು? ಇದು ಬಹಳ ಗುರುತರವಾದ ಜವಾಬ್ದಾರಿ ಪೇರೆಂಟ್ಸ್ಗೆ. ವರ್ಕ್ಶಾಪ್ಗೆ ಹಾಕ್ಬಿಡೋದಾಗಲಿ ಅಥವಾ ಮೇ ಬಿ ಪೂರ್ತಿ ಡೇ ಅವ್ರಿಗೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಹಾಕೋದಾಗಲಿ ಬೇಡ. ನಿಮ್ಮ ಕೆಲಸ ಕಾರ್ಯಗಳ ಜೊತೆ ಸ್ವಲ್ಪ ಮಟ್ಟಿಗೆ ನೀವು ಬಿಡುವು ಮಾಡಿಕೊಳ್ಳಿ. ಯಾಕೆಂದರೆ ನೀವು ಮಕ್ಕಳ ಜೊತೆ ಟೈಮ್ ಕಳೆಯೋದು ನಿಮಗೂ ಕೂಡ ಸಂತೋಷದಾಯಕವಾದ ಒಂದು ಸಮಾಚಾರ, ಮತ್ತು ನಿಮ್ಮ ಒತ್ತಡಗಳು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಯಾವುದೇ ಕೆಲಸದ ಒತ್ತಡ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ಬದಿಗೊಟ್ಟು ಮಕ್ಕಳ ರಜಾ ಸಮಯದಲ್ಲಿ ನೀವು ಕೂಡ ನಿಮ್ಮ ಸಮಯ ಮತ್ತು ಮಕ್ಕಳ ಸಮಯ ಎರಡನ್ನೂ ಪ್ರೊಡಕ್ಟಿವ್ ಆಗಿ ಯಾವ ರೀತಿ ನೀವು ಉಪಯೋಗಿಸ್ಕೋಬಹುದು ಅಂತ ನೀವು ಯೋಚನೆ ಮಾಡಿ. ಉದಾಹರಣೆಗೆ ಅವ್ರನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋದರೆ ನೀವು ಜೊತೆಯಲ್ಲಿ ಒಂದು 4-5 ದಿನ ಸ್ವಿಮ್ಮಿಂಗಿಗೆ ಹೋಗಿ ಆ ಸ್ವಿಮ್ಮಿಂಗ್ ಯಾವ ಥರ ಮಾಡ್ತಾ ಇದ್ದಾರೆ, ಅಥವಾ ಯಾರು ನುರಿತ ಈಜುಗಾರರು ಅವರು ಯಾವ್ಯಾವ ರೀತಿ ತರಬೇತಿ ಹೊಂದಿದ್ದಾರೆ, ಆ ಥರದನ್ನು ನೀವು ಅವ್ರ ಜೊತೆಗೆ ಮಾತಾಡಿ. ಆಗ ಅವರು ಮಾಡ್ತಾ ಇರೋ ಆ್ಯಕ್ಟಿವಿಟೀಸ್ಗೂ ಮತ್ತು ನಿಮ್ಮ ಕಾನ್ವರ್ಸೇಷನ್, ನಿಮ್ಮ ಸಂಭಾಷಣೆಗೂ ಕೂಡ ಬಹಳಷ್ಟು ಸಮಯೋಚಿತವಾಗಿರುತ್ತೆ, ಮತ್ತು ಅವ್ರಿಗೆ ಒಂದು ಸ್ಫೂರ್ತಿ ಬರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ. ಇದು ಒಂದು ರೀತಿಯ ಒಂದು ಸಪೋರ್ಟಿವ್ ಬಿಹೇವಿಯರ್ ಅಂತ ಹೇಳ್ಬೋದು. ಇದಲ್ಲದೆ ಮಕ್ಕಳಿಗೆ ಯಾವ ಕಲೆಯಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದ್ರೊಳಗೆ ಆಸಕ್ತಿ ಇದೆ, ಅಂದರೆ ನಮ್ಮ ಆಸಕ್ತಿ ಅಲ್ಲ, ಪೋಷಕರ ಆಸಕ್ತಿ ಅಲ್ಲ, ಮಗು ಯಾವುದರ ಮೇಲೆ ಹೆಚ್ಚು ಆಸಕ್ತಿ ಹೊಂದಿದ್ದಾನೆ ಅದಕ್ಕೆ ನಾವು ಯಾವ ರೀತಿ ಎನ್ಕರೇಜ್ ಮಾಡ್ಬೋದು, ಮೋಟಿವೇಟ್ ಮಾಡ್ಬೋದು, ಮತ್ತು ಮಗುವಿನ ಕೆಪ್ಯಾಸಿಟಿ ಪೊಟೆನ್ಷಿಯಲ್ಸ್ನ ಯಾವ ರೀತಿ ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ಬೋದು, ಆ ಥರ ಹಂತವಾಗಿ ಬನ್ನಿ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅವ್ರ ಮೇಲೆ ಹೇರೋದು ಬೇಡ. ಅವರ ಮನಸ್ಸಿನಲ್ಲಿ ಯಾವುದಿದೆ ಅದು ನಮಗೂ ಸಮರ್ಪಕವಾಗಿ, ಅಂದರೆ ಪೇರೆಂಟ್ಸ್ಗೂ ಸಮರ್ಪಕವಾಗಿ ಕಂಡ್ರೆ ಅದನ್ನು ಸರಿಯಾಗಿ ಚಾನಲೈಸ್ ಮಾಡಬಹುದು. ಸೊ ಬಿಡುವಿನ ವೇಳೆಯಲ್ಲಿ ನೀವು ಕಥೆಯನ್ನು ಹೇಳೋದಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ರೀಡಿಂಗ್ ಕಾರ್ನರ್ ಅಂತ ಒಂದು ನಿರ್ದಿಷ್ಟವಾದ ಜಾಗವನ್ನು ಪುಸ್ತಕಗಳಿಂದ ಅಲಂಕರಿಸಿ. ಸೊ ಒಂದು ಸಮಯ, ಕರೆಕ್ಟ್ ಸಮಯದಲ್ಲಿ, ರಜೆ ಇರಲಿ ಅಥವಾ ಶಾಲೆ ಇರಲಿ, ಯಾವುದೇ ಇರಲಿ, ದಿನನಿತ್ಯ ನ್ಯೂಸ್ ಪೇಪರ್ ಓದೋದಾಗಲಿ ಅಥವಾ ಒಂದು ಪುಸ್ತಕವನ್ನು ಒಂದು ಅರ್ಧ ಗಂಟೆ ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡಲ್ಲಿ ಮಕ್ಕಳಿಗೆ ಬಹಳಷ್ಟು ಎನ್ಕರೇಜ್ ಆಗುತ್ತೆ. ಇದ್ರ ಮಧ್ಯೆ ಅವರು ಯೂಸ್ ಮಾಡ್ತಾರಲ್ಲ ಮೊಬೈಲ್ ಅಥವಾ ಯೂಟ್ಯೂಬು ಆ ಥರ, ಇದನ್ನು ಕೂಡ ಅವರಿಗೆ ಒಂದು ಸೆಟ್ ಯುವರ್ ಲಿಮಿಟೇಷನ್, ಒಂದು ಟೈಮ್, ನಿರ್ದಿಷ್ಟವಾದ ಟೈಮ್ ಕೊಡಿ. ಅಂದರೆ ಆ್ಯಸ್ ಎ ಪೇರೆಂಟ್, ಪೋಷಕರಾಗಿ ಕೆಲವೊಮ್ಮೆ ನಾನು ಗುರುತರವಾದ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಮಕ್ಕಳು ಕೆಲವೊಂದು ಸಲ ಹೇಳಿದ ಮಾತು ಕೇಳದೇ ಇದ್ದಾಗ, ಹಠ ಮಾಡಿದಾಗ, ನೀವು ಸ್ಟ್ರಿಕ್ಟಾಗಿ ವರ್ತಿಸಿದಲ್ಲಿ ಅಥವಾ ಕಠಿಣವಾಗಿ ವರ್ತಿಸಿದಲ್ಲಿ ಅಥವಾ ಶಿಸ್ತನ್ನು ನೀವು ರೂಢಿಸ್ಬೇಕು ಅಂತಂದಾಗ ನಮ್ಮಲ್ಲಿ ಕೂಡ ಅದೇ ಶಿಸ್ತು ನಾವು ಪಾಲಿಸ್ತಾ ಇದ್ದೀವಾ ಅಂತ ಒಂದು ಸಲ ನಮ್ಮ ಮನಸ್ಸಿನೊಳಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ. ಉದಾಹರಣೆಗೆ, ಯಾವಾಗಲೂ ತಂದೆ ತಾಯಿ ಮೊಬೈಲ್ನಲ್ಲೇ ಇದ್ದರೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ಸೊ ಆಗ ನೀವೇನು ಮಾಡ್ಬೋದು,
ನಮ್ಮ ಮೊಬೈಲ್ನ ನಾವು ಒಂದು ಅರ್ಧ ಗಂಟೆ ಅಥವಾ ನಾವು ಪಾಠ ಓದೋ ಟೈಮ್ ಅಥವಾ ಪುಸ್ತಕ ಓದೋ ಟೈಮ್ ದಿನ 7ರಿಂದ 7:30 ಗಂಟೆಗಳ ಅರ್ಧ ಗಂಟೆ ಕಾಲ ನಾವು ಎಲ್ಲರೂ ಮನೆಯವರೆಲ್ಲ ಕೂತು ಓದೋಣ. ಸೊ ಆಗ ಮನೆಯಲ್ಲಿ ಶಾಂತಿ ಇರುತ್ತೆ, ಸೈಲೆಂಟ್ ಇರುತ್ತೆ, ಅಥವಾ ಯಾವುದೇ ಶಬ್ದಗಳಿಲ್ಲದೆ ನಾವು ಓದಿನ ಮೇಲೆ ಫೋಕಸ್ ಮಾಡ್ಬೋದು. ಸೊ ಈ ರೀತಿ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಫೋಕಸಿಂಗ್ ಆಗಲಿ ಅಥವಾ ಸ್ಟಡಿ ಹ್ಯಾಬಿಟ್ಸ್ ಆಗಲಿ, ಅದ್ರ ಜೊತೆಗೆ ಆಟ ಪಾಠದ ಜೊತೆ ಡಿಸ್ಕಷನ್ನು ಎಲ್ಲ ಇದ್ದಾಗ ನಿಮ್ಮ ಮಕ್ಕಳು ನಿಮ್ಮ ಸ್ಫೂರ್ತಿಯನ್ನು ತೆಗೆದುಕೊಳ್ತಾರೆ. ನಿಮ್ಮ ಎನ್ಕರೇಜ್ಮೆಂಟ್ ಅಥವಾ ನಿಮ್ಮ ಮೋಟಿವೇಶನ್ನ ಸರಿಯಾದ ಸೂಚನೆಯಲ್ಲಿ ಪಾಲಿಸ್ತಾರೆ ಅಂತ ನನಗನ್ಸುತ್ತೆ. ಇಷ್ಟನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ನಮಸ್ಕಾರ.